ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. U-turn. Yeah, 5K, price. ಹೋಗುತ್ತೆ ಬೆಂಗಳೂರು ಬಂದು ಯಾವಾಗಲೂ ಫ್ರೆಶ್ ಇರೋಸ್ಕ ಜನರು ಪ್ರಪಂಚದಲ್ಲೇ ಫೇಮಸ್ಸು. ಅದಕ್ಕೋಸ್ಕರ ಇವತ್ತು ಫ್ರೆಶ್ ಅಥಾನ್ ಮಾಡಿರೋದು ಒಂದು ಮೆಮರಿ, ವಿ ಆರ್ ರಿಕಾಲಿಂಗ್ ಅವರ್ ಸೆಲ್ಫ್. ಆಮೇಲೆ ಸೆಕೆಂಡ್ರಿ ಬಂದು ಇವತ್ತು ಬಂದು ಅದು ಕ್ಯಾನ್ಸರ್ ಇನಿಷಿಯೇಟಿವ್. ಇದು ದಿಸ್ ಈಸ್ ಆ್ಯಕ್ಚುಲಿ ಬ್ಯಾಂಗ್ಳೂರ್ ಫ್ರೆಶ್ ಅಥಾನ್ ಈಸ್ ಫಾರ್ ದ ಪರ್ಪಸ್ ಆಫ್ ಕ್ಯಾನ್ಸರ್ ಅವೇರ್ನೆಸ್. ಸೊ ಕ್ಯಾನ್ಸರಿಂದ ತುಂಬ ಜನರು ಕಷ್ಟಪಡ್ತಾ ಇದ್ದಾರೆ. ಇದಕ್ಕೊಂದು ಅವೇರ್ನೆಸ್ ತೊಗೊಂಬರ್ಬೇಕು. ಹಾಲಿನಿಂದ ಆಲ್ಕೋಹಾಲ್ ಅಗತ್ಯತೆಗಳನ್ನ ಈಡೇರಿಸತಕ್ಕಂಥದ್ದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಟ್ಯಾಕ್ಸ್ ಹಾಕುವಂತ ಸಾಧ್ಯತೆ ಹೆಚ್ಚದು. ಯಾಕೆ ನಾ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಹಾಲಿನ ಬೆಲೆ ಹೆಚ್ಚಾಯ್ತು, ಮೊಸರಿನ ಬೆಲೆ ಹೆಚ್ಚಾಯ್ತು, ಆಹಾರ ಉತ್ಪಾದನದ ಬೆಲೆ ಹೆಚ್ಚಾಯ್ತು, ಮತ್ತು ವಿದ್ಯುತ್ ದರ ಹೆಚ್ಚಾಯ್ತು. ಎರಡು ಹೇಳಲಿಕ್ಕೆ ಕೂತ್ರೆ ಯಾವುದೂ ಉಳಿದಿಲ್ಲ. ಇಂಥ ಕೆಟ್ಟ ಸರ್ಕಾರ ಬಹುಶಃ 75 ವರ್ಷದ ಆಡಳಿತದಲ್ಲಿ ಯಾವುದೂ ಬಂದಿರಲಿಲ್ಲ. ತೆರಿಗೆಗಳ ರೂಪದಲ್ಲಿ ಹಣ ಸಂಗ್ರಹ ಮಾಡ್ತಾ ಇರೋದೆಷ್ಟು? 10 ರೂಪಾಯಿ. ಕೊಡ್ತಾ ಇರೋದೆಷ್ಟು? 2 ರೂಪಾಯಿ. ಇದು ಆರ್ಥಿಕ ನೀತಿ. ಇದನ್ನ ಸಮಾಜ ಕಲ್ಯಾಣ ನೀತಿ ಅಂತ ಕರೀತಾರೆ ಇವರು. ಯಾವುದು ಸಮಾಜ ಕಲ್ಯಾಣ ಅಂತಂದ್ರೆ ಬಂಧುಗಳೇ, ಜನತೆಯ ಬದುಕಿಗೆ ಹೊರೆಯಾಗದಂತಹ ಆರ್ಥಿಕ ನೀತಿಯನ್ನ, ತೆರಿಗೆ ನೀತಿಯನ್ನ ತರೋದಿದೆಯಲ್ಲ, ಅದು DCF ಅವರಿಗೂ ಮತ್ತು ಬಂದಿರುವಂಥ ಎಲ್ಲ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಬಂದ್ರೆ ಮಾತ್ರ ಎಲ್ಲೆಲ್ಲಿ ಇದೆ ಅದಕ್ಕೆ ಇದಕ್ಕೆ ಸಮಸ್ಯೆ ಇಲ್ಲ ಅಂತಾನೆ ಹಣ ಕೊಡದೇ ಇಲ್ಲ. ಯು ಗಾಟ್ ಅಮೌಂಟ್ ಫಾರ್ ರೀಸೆಂಟ್ಲಿ ರಾಜಕಾರಣಿಗಳು ಎಲ್ಲೆಲ್ಲಿ ಬ್ಲಾಕ್ ಆಗುತ್ತೆ ಅದನ್ನೆಲ್ಲ ಅದನ್ನು ನೀವು ಈಗ ಇಮಿಡಿಯೇಟ್ಲಿ ಶುಡ್ ಈಗ ಲೋಕಲ್ ಬಾಡೀಸವರು ಇದೇ ಥರ ಎಲ್ಲೆಲ್ಲಿ ಅವರು ಫ್ಲಡ್ ಆಗೋ ಚಾನ್ಸಸ್ ಇರ್ತದೆ ಅದೆಲ್ಲ ಚೆಕ್ ಮಾಡಿಕೊಂಡು ಎಲ್ಲೂ ಕೂಡ ನಮಗೆ ಫ್ಲಡ್ ಆಯಿತು ಅಂತ ಬರಬಾರ್ದು. ಫ್ಲಡ್ಡಿಂಗ್ ಸರಿ ಆಗಿಲ್ಲ, ಇಲ್ಲಿ ಆಗ್ತಿತ್ತು ಮೊಬೈಲು ಕೋಟಾ ಚೌಕಿಯಲ್ಲೆಲ್ಲ ಈವನ್ ಮೈನ್ಯೂಟ್ ಕಲೆಕ್ಷನ್ಸ್ ಮಾಡಿಕೊಂಡು ಇದರಲ್ಲಿ ಮಾಡಿ ಫ್ಲಡ್ಡಿಂಗ್ ಆಗಿಲ್ಲ ಸರ್. ಈ ಸಾರಿ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು.
ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.